ಹಾಯ್ ಆಲ್, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ, ತುಂಬ ಕೋಲ್ಡ್ ಆಗಿತ್ತು ಅನ್ನೋ ಕಾರಣಕ್ಕೆ ಏನಾದರೂ ಬಾಯಿಗೆ ರುಚಿ ರುಚಿಯಾಗಿ ತಿನ್ನಬೇಕು ಅಂತ ಆಸೆ ಆಗುತ್ತಲ್ವ. ಸೊ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಹೆಲ್ದಿ ಆಗಿರೋ ಕೆಂಪು ಅರವೆ ಸೊಪ್ಪಿನ ಗೊಜ್ಜು ಮಾಡ್ಕೊಳ್ಳೋಣ ಅಂತ. ಇದು ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಇರೋ ಸೊಪ್ಪಿದು. ಸೊಪ್ಪುಗಳಲ್ಲೇ ವಿಶೇಷವಾದ ಸೊಪ್ಪು ಕೆಂಪು ಅರವೆ ಸೊಪ್ಪು. ಮಾಡೋ ವಿಧಾನ ಹೇಗೆ ಅಂದರೆ, ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಈರುಳ್ಳಿ ಬಂದುಬಿಟ್ಟು ಸಾಂಬಾರು ಈರುಳ್ಳಿ ಒಂದು ಕೈ ತುಂಬ ಹಾಕಿ, ಬೆಳ್ಳುಳ್ಳಿ ಒಂದು ಕೈ ತುಂಬ ಹಾಕಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಟೊಮೆಟೊ, ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಇಷ್ಟು ಹಾಕಿ ಸಾಫ್ಟ್ ಆಗೋವರೆಗೂ ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು. ಅದಾದಮೇಲೆ ಇದಕ್ಕೊಂದು ಡ್ರೈ ಪೌಡ್ರ್ ಮಾಡ್ಕೋಬೇಕು. ಏನೇನು ಹಾಕಬೇಕು ಅಂದರೆ, ಒಂದು ಸ್ಪೂನು ಪೆಪ್ಪರ್ ಹಾಕಬೇಕು, ಜೀರಿಗೆ ಹಾಕಬೇಕು, ಒಂದು ಸ್ಪೂನು ಧನಿಯಾ, ಒಂದು ಸ್ಪೂನ್ ಹಾಕಬೇಕು, ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ ಇಷ್ಟು ಹಾಕಿ ಡ್ರೈ ಪೌಡ್ರ್ ಮಾಡ್ಕೋಬೇಕು. ಅದಾದಮೇಲೆ ಬೇಯ್ತಾ ಇರೋ ಟೊಮೆಟೊ ಗೊಜ್ಜಿಗೆ ಅದಕ್ಕೆ ಸ್ವಲ್ಪ ಹುಣಸೆನ್ ಪಲ್ಪ್ ಹಾಕ್ಕೊಂಡು, ಅದಾದಮೇಲೆ ಕಟ್ ಮಾಡಿಟ್ಟಿರೋ ಸೊಪ್ಪು ಹಾಕ್ಕೋಬೇಕು. ಅದಾದಮೇಲೆ ಡ್ರೈ ಪೌಡ್ರ್ ಹಾಕ್ಕೋಬೇಕು, ಎಲ್ಲ ಹಾಕಿ ಬೇಯಕ್ಕೆ ಬಿಡಬೇಕು. ಬೆಂದಾದಮೇಲೆ ಒಂದು 100 ಗ್ರಾಮಷ್ಟು ತೊಗರಿಬೇಳೆ ಬೇಯಿಸ್ಕೊಂಡಿರಬೇಕು. ಪ್ರೋಟೀನ್ ಕಂಟೆಂಟ್ ಮೇಯ್ನ್ ಇಂಪಾರ್ಟೆಂಟ್. ಅದನ್ನು ಹಾಕಿ ಕುದಿಯೋಕ್ಕೆ ಚೆನ್ನಾಗಿ ಬಿಡಬೇಕು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಾರಿ ಎಲ್ಲರೂ ಟ್ರೈ ಮಾಡಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿ, ಅದಾದಮೇಲೆ 1 ಸ್ಪೂನ್ ತುಪ್ಪ ಮೇಲೆ ಹಾಕಿ, ಲಾಸ್ಟ್ನಲ್ಲಿ ಫೈನಲ್ ಟಚ್ಚು ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ಆಯ್ತಲ್ವಾ, ಇನ್ನು ಪ್ಲೇಟಿಂಗು ತೋರಿಸೋಣ ಅನ್ನೋ ಕಾರಣಕ್ಕೆ ಆಲ್ರೆಡಿ ಲಂಚ್ ಟೈಮ್ ಆಗಿತ್ತು. ಸೊ ಪ್ಲೇಟಿಂಗ್ ತೋರಿಸ್ತಾ ಇದ್ದೀನಿ. ಕೆಂಪು ಅರವೆ ಸೊಪ್ಪು ಬಂದು ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಯಾರಿಗೆ ಲೇಡೀಸ್ಗೆ ಐರನ್ ಕಂಟೆಂಟ್ ಕಮ್ಮಿ ಇರುತ್ತೋ, ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೋ, ಅವರು ಇದನ್ನು ದಿನನಿತ್ಯ ಸೇವಿಸ್ತಾ ಬಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಸೊ ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ. ಲಂಚ್ ಮೆನು ಇದಾಗಿದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ವಿಡಿಯೋನ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.